ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 8. ಶಾಲೆಯಿಂದ ಮನೆಗೆ ಬಂದ ಕ್ಷಮ ಅಮ್ಮನನ್ನು ಅರಸುತ್ತಾ ಹಿತ್ತಲಿಗೆ ತೆರಳಿದ್ದಾಗಲೇ ಅವಳಿಗೆ ಆಘಾತವೊಂದು ಎದುರಾಗಿತ್ತು. ಇಡೀ ದಿನ ಉಪವಾಸವಿದ್ದ ಕಾವೇರಿ ಮಧ್ಯಾಹ್ನದ ವೇಳೆ ಬಟ್ಟೆ ಒಣ ಹಾಕುತ್ತಿದ್ದ ಸಂದರ್ಭದಲ್ಲಿ ಬಿಸಿಲ ಜಳಕ್ಕೆ ತಲೆ ಸುತ್ತು ಬಂದು ನೆಲಕ್ಕುರುಳಿದ್ದರು. ಕೆಳಗೆ ಬಿದ್ದ ರಭಸದಲ್ಲಿ ಅವರ ತಲೆ ಕಲ್ಲಿಗೆ ತಾಗಿದ ಕ್ಷಣ ಮಾತ್ರದಲ್ಲಿಯೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಮ್ಮನ ಪರಿಸ್ಥಿತಿಯನ್ನು ಕಂಡು ಕ್ಷಮ ನಿಂತಲ್ಲಿಯೇ ಕುಸಿದಳು. ಅಮ್ಮ ಅಮ್ಮ ಏಳಮ್ಮ, ಎಂತ ಆಯ್ತಮ್ಮ ನಿಂಗೆ? ಅಮ್ಮನ ಮೈಕೈ ಮುಟ್ಟಿ ಅಲುಗಾಡಿಸಿದಳು. ನಿರ್ಜೀವ ಶವ ಎಂದಿಗಾದರೂ ಸ್ಪಂದಿಸಲು ಸಾಧ್ಯವೇ? ಬೆಳೆಯುವ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡ ಪುಟ್ಟ ಕ್ಷಮಾಳ ಆರ್ತನಾದ ಯಾರಿಗೂ ಕೇಳದಾಯಿತು. ಆ ಕ್ಷಣ ಅವಳಿಗೆ ಏನು ಮಾಡಬೇಕೋ ತೋಚಲಿಲ್ಲ. ಅಪ್ಪನಿಗೆ ವಿಷಯ ಮುಟ್ಟಿಸುವುದಾದರೂ ಹೇಗೆ? ಅವರು ಈ ಸಮಯದಲ್ಲಿ ಎಲ್ಲಿರುವರು? ಅವಳಿಗೆ ನಿಂತ ನೆಲವೇ ಕಂಪಿಸಿದಂತಾಯಿತು. ಮೈಯಲ್ಲಿನ ಶಕ್ತಿಯೆಲ್ಲ ಹುದುಗಿ ಹೋಗಿ ನಿಶಕ್ತಳಾದಂತೆ ಭಾಸವಾಯಿತು. ಅವಳು ತಡ ಮಾಡದೆ 10-12 ಹೆಜ್ಜೆ ದೂರವಿದ್ದ ನಂಜುಂಡಯ್ಯನವರ ಮನೆಗೆ ಧಾವಿಸಿದಳು. ಅವಳು ಗಾಬರಿಯಿಂದ ಓಡಿ ಬರುವುದನ್ನು ಅಲ್ಲಿಯೇ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ ಸೀತಮ್ಮನವರು ಗಮನಿಸಿ ಕ್ಷಮಾಳಿಂದ ವಿಚಾರವನ್ನು ತಿಳಿದುಕೊಂಡರು. ಕಾವೇರಿ ಹಾಗೂ ಸೀತಮ್ಮ ನೆರೆಮನೆಯವರಾಗಿದ್ದರೂ ಸ್ವಂತ ಅಕ್ಕ ತಂಗಿಯರಂತೆ ಒಬ್ಬರಿಗೊಬ್ಬರು ಕಷ್ಟ ಸುಖಗಳನ್ನು ಹಂಚಿಕೊಂಡು ಒಗ್ಗಟ್ಟಾಗಿ ಬಾಳ್ವೆ ಮಾಡುತ್ತಿದ್ದರು. ವಿಷಯ ತಿಳಿದೊಡನೆ ಒಂದು ಕ್ಷಣ ತಮ್ಮ ಕಿವಿಗಳನ್ನು ತಾವೇ ನಂಬದಾದರು. ಮೀನು ವ್ಯಾಪಾರಿಯಾಗಿದ್ದ ನಂಜುಂಡಯ್ಯನವರು ಅದಾಗ ತಾನೇ ಕೆಲಸದಿಂದ ಹಿಂದಿರುಗಿ ಚಾಪೆಯ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಹೊರಗಿನಿಂದ ಅವಸರವಾಗಿ ಒಳಬಂದ ಹೆಂಡತಿಯ ವಿಷಣ್ಣ ಮುಖಭಾವವೇ ಏನೋ ಅನಾಹುತವಾಗಿದೆ ಎಂದು ಕೂಗಿ ಕೂಗಿ ಹೇಳುತ್ತಿತ್ತು. ಸೀತಮ್ಮನವರಿಂದ ವಿಷಯ ತಿಳಿದೊಡನೆ ಅವರಷ್ಟೇ ಆತಂಕ, ಭಯ ನಂಜುಂಡಯ್ಯನವರನ್ನು ಆವರಿಸಿತ್ತು. ಸೀತಮ್ಮ ಒಂದೇ ಉಸಿರಿನಲ್ಲಾಡಿದ ವಿಷಯ ನಂಜುಂಡಯ್ಯನವರನ್ನು ದಿಗ್ಭ್ರಾಂತಗೊಳಿಸಿತ್ತು. ತಕ್ಷಣ 4-5 ಜನ ಗಂಡಸರನ್ನು ಜೊತೆ ಮಾಡಿಕೊಂಡು ರಾಜಾರಾಯರ ಮನೆಗೆ ಧಾವಿಸಿದರು. ಹಿತ್ತಲಿನಲ್ಲಿ ಅಂಗಾತವಾಗಿ ಬಿದ್ದಿದ್ದ ಕಾವೇರಿಯವರ ಶರೀರವನ್ನು ಪರೀಕ್ಷಿಸುತ್ತಲೇ ಆತಂಕವಾಯಿತು. ತನ್ನ ಕಷ್ಟ ಸುಖಕ್ಕಾಗುತ್ತಿದ್ದ ಕಾವೇರಿ ಇನ್ನಿಲ್ಲ ಎಂಬ ಸುದ್ದಿ ಸೀತಮ್ಮನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮನೆಯ ಮುಂದಿನ ಜಗುಲಿಯಲ್ಲಿ ಚಾಪೆಯನ್ನು ಹಾಸಿ ಶವವನ್ನು ಅದರ ಮೇಲೆ ಮಲಗಿಸಿ ರಾಜಾರಾಯರ ಆಗಮನವನ್ನೇ ಎದುರು ನೋಡುತ್ತಿದ್ದರು. ಸುಮಾರು ಅರ್ಧ ಗಂಟೆಗಳ ತರುವಾಯ ರಾಜಾರಾಯರ ಆಗಮನವಾಗಿತ್ತು. ಮನೆಯ ಮುಂದೆ ಸಾಗರೋಪಾದಿಯಲ್ಲಿ ಸೇರಿದ್ದ ಜನರ ಗುಂಪು ಅವರನ್ನು ಆಶ್ಚರ್ಯಕ್ಕೀಡು ಮಾಡಿತ್ತು. ಗುಂಪನ್ನು ಸರಿಸಿ ದಾರಿ ಮಾಡಿಕೊಂಡು ಮುಂದೆ ಬಂದವರು ಜಗುಲಿಯ ಮೇಲೆ ಶವವಾಗಿ ಮಲಗಿದ್ದ ಹೆಂಡತಿಯನ್ನು ಕಂಡು ನಿಂತಲ್ಲೇ ಸ್ತಬ್ಧರಾದರು. ಕಂಕುಳಿನಲ್ಲಿದ್ದ ಚೀಲ ಕೈಜಾರಿ ಅದರೊಳಗಿದ್ದ ಹಲವಾರು ವಧುವರರ ಭಾವಚಿತ್ರಗಳು ನೆಲದ ಪಾಲಾಗಿದ್ದವು. ಅನಾಥನಾಗಿದ್ದ ನನ್ನ ಕೈ ಹಿಡಿದು ನನ್ನ ಬಾಳಿಗೆ ಬೆಳಕಾಗಿ ಬಂದು ಈ ರೀತಿ ನನ್ನನ್ನು ನಡು ನೀರಿನಲ್ಲಿ ಬಿಟ್ಟು ಹೋದ್ಯಾ? ಹೆಂಡತಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಲಾಗದೆ ಗೋಡೆಗೊರಗಿ ಕಲ್ಲಿನಂತೆ ಜಡವಾಗಿ ನಿಂತರು. ಅಮ್ಮನ ಶವದ ಮುಂದೆ ಕುಳಿತು ರೋಧಿಸುತ್ತಿದ್ದ ಕ್ಷಮ ಅಪ್ಪನನ್ನು ಕಂಡೊಡನೆ ಅಪ್ಪಯ್ಯ ಎಂದು ಓಡುತ್ತಾ ಹೋಗಿ ಗರಬಡಿದವರಂತೆ ನಿಂತಿದ್ದವರ ಕಾಲುಗಳನ್ನು ಬಿಗಿಯಾಗಿ ತಬ್ಬಿ ಬಿಕ್ಕತೊಡಗಿದಳು. ಅಪ್ಪಯ್ಯ, ಅಮ್ಮಂಗೆ ಎಂತ ಆಯ್ತು ನೋಡು ಬನ್ನಿ, ಆಗಲಿಂದ ಕಣ್ಣೇ ಬಿಡ್ತಾ ಇಲ್ಲ ಬಿಕ್ಕಳಿಸುತ್ತಲೇ ಹೇಳಿದಳು. ಅಷ್ಟರವರೆಗೂ ಬಂಡೆಕಲ್ಲಿನಂತೆ ಅಲುಗಾಡದೆ ನಿಂತಿದ್ದ ರಾಯರು ಮಗಳ ಸ್ಪರ್ಶವಾಗುತ್ತಲೇ ತಕ್ಷಣ ಎಚ್ಚೆತ್ತರು. ತಮ್ಮ ಕಾಲುಗಳನ್ನು ಹಿಡಿದು ಬಿಕ್ಕುತ್ತಿದ್ದ ಮಗಳನ್ನು ದುರುಗುಟ್ಟಿಕೊಂಡು ನೋಡುತ್ತಾ ಮೈಮೇಲೆ ದೆವ್ವ ಬಂದವರಂತೆ ಅವಳ ಜುಟ್ಟು ಹಿಡಿದು ಹಿಂದಕ್ಕೆ ತಳ್ಳಿದರು. ತಾಯಿಯನ್ನು ಕಳೆದುಕೊಂಡು ಅಕ್ಷರಶಃ ನಿತ್ರಾಣಳಾಗಿದ್ದ ಕ್ಷಮ ಬಲಿಷ್ಠಕಾಯದ ಅಪ್ಪನ ಹಿಡಿತವನ್ನು ಸಹಿಸದಾದಳು. ಗೋಡೆಗೆ ಹೊಡೆದುಕೊಳ್ಳುವವಳಿದ್ದ ಕ್ಷಮಾಳನ್ನು ತಡೆದು ಕಾಪಾಡಿದ್ದ ನಂಜುಂಡಯ್ಯ ಅವಳನ್ನು ಸೀತಮ್ಮನವರ ಬಳಿ ಬಿಟ್ಟು ರಾಜಾರಾಯರ ಬಳಿ ಬಂದವರು, ಎಂತ ಮಾರಾಯ, ನೀನೇನು ಮನುಷ್ಯನೋ ಮೃಗವೋ? ಪಾಪ, ಅಷ್ಟು ಸಣ್ಣ ಮಗುವನ್ನು ಹಾಗೆ ತಳ್ತಾ ಇದ್ದೀಯಲ್ಲ, ನಿನಗೆಂತ ಮನುಷ್ಯತ್ವ ಇತ್ತೋ ಇಲ್ಲವೋ? ಮೊದಲೇ ಆ ಮಗು ತಾಯಿಯನ್ನು ಕಳ್ಕೊಂಡು ದುಃಖಿಸ್ತಾ ಉಂಟು. ನೀನು ಕೂಡ ಹೀಗೆಯೇ ಆಡಿದ್ರೆ ಆ ಹೆಣ್ಣು ಏಂತಾನೆ ಮಾಡ್ಬೇಕು ಹೇಳು? ತಾಯಿ ಸತ್ತು ಹೋಗಿದ್ದಾಳೆ ಅನ್ನೋ ಅರಿವೂ ಇಲ್ಲದ ಮಗು ಎಂತ ಮಾಡಬೇಕು ಅಂತ ತೋಚದೆ ನಮ್ಮ ಮನೆಗೆ ಬಂದಿತ್ತು. ಅಲ್ಲಿ ನಿನ್ನ ಹೆಂಡತಿ ಸಾವಾಗುಂಟು. ಮುಂದಿನ ಕಾರ್ಯ ನೋಡುವುದು ಬಿಟ್ಟು ಹೀಗೆ ರಾಕ್ಷಸನ ಹಾಗೆ ವರ್ತಿಸ್ತಾ ಇದ್ದೀಯಲ್ಲ, ನಿನಗೆಂತ ನಾಚಿಕೆ ಆಗುವುದಿಲ್ವಾ?
ರಾಜರಾಯರ ಸಿಡುಕು ಬುದ್ಧಿ ತಿಳಿದಿದ್ದರೂ ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳುವ ಧೈರ್ಯ ಮಾಡಿದ್ದರು. ಹೇ ನಂಜುಂಡ, ನಿಮ್ಮಂಥವರಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಕೆಳಮಟ್ಟಕ್ಕೆ ನಾನೇನು ಬಂದಿಲ್ಲ ಗೊತ್ತುಂಟಾ? ನಿನಗೇನು 3 ಗಂಡು ಮಕ್ಕಳು, ವರುಷಕ್ಕೊಂದು ಸಾಲಾಗಿ ಹುಟ್ಟಿಸಿದ್ದೀಯ. ಹೆಣ್ಣು ಮಕ್ಕಳು ಹುಟ್ಟಿದ್ದರೆ ಎಷ್ಟು ಕಷ್ಟ ಅಂತ ಹೆಣ್ಣು ಹೆತ್ತಿರುವ ನನಗಷ್ಟೇ ಗೊತ್ತಿರೋದು. ಅವಳನ್ನು ಸಾಕಿ ವಿದ್ಯೆ ಕೊಟ್ಟು ಮುಂದೊಂದು ದಿನ ಬೇರೆಯವರ ಮನೆ ಬೆಳಗುವುದಕ್ಕೆ ನಾವು ಜೀವನವಿಡೀ ಕಷ್ಟಪಡಬೇಕು. ಅನಾಥನಾಗಿದ್ದ ನನ್ನ ಜೀವನದಲ್ಲಿ ಕಾವೇರಿ ನಂದಾದೀಪವಾಗಿ ಬಂದಳು. ಆದರೆ ಅದರ ಹಿಂದೆಯೇ ಈ ಅನಿಷ್ಟ ಹುಟ್ಟಿ ಆ ದೀಪವನ್ನೇ ನಂದಿಸಿ ನುಂಗಿಬಿಟ್ಟಳು. ಹೆಂಡತಿಯ ಶವ ಕಣ್ಣೆದುರು ಇದ್ದರೂ ರಾಜರಾಯರು ಒಂದೇ ಸಮನೆ ಮಗಳನ್ನು ಜರಿಯುತ್ತಲೇ ಇದ್ದರು. ರಾಜರಾಯ, ಎಂತಕ್ಕ ಹೀಗೆ ಬಾಯಿಗೆ ಬಂದಂತೆ ಮಾತನಾಡುವುದು? ಹೆಣ್ಣು ಮಕ್ಕಳು ಅನಿಷ್ಟ ಅಂತಂದ್ರೆ ನೀನೆಂತಕ್ಕ ಮದುವೆಯಾದದ್ದು? ನೀನು ಮದುವೆಯಾದವಳು ಕೂಡ ಒಬ್ಬಳು ಹೆಣ್ಣು ತಾನೆ? ನಿನ್ನನ್ನು ನಾನು ಎಷ್ಟು ವರ್ಷಗಳಿಂದ ಬಲ್ಲೆ. ಅನಾಥನಾಗಿ ದಿಕ್ಕುದೆಸೆ ಇಲ್ಲದೆ ಅಲೆಮಾರಿಯ ಹಾಗೆ ಅಲೆಯುತ್ತಿದ್ದಾಗಲೇ ಕಾವೇರಿಯ ಆಗಮನದಿಂದ ನಿನ್ನ ಜೀವನವೇ ಬದಲಾಯಿತು. ಇದೆಲ್ಲವೂ ಸಾಧ್ಯವಾದದ್ದು ಒಬ್ಬ ಹೆಣ್ಣಿನಿಂದಲೇ ಅನ್ನೋದನ್ನು ಮರಿಬೇಡ. ನಂಜುಂಡಯ್ಯ ಹೇಳಿದ ಮಾತುಗಳನ್ನು ರಾಜರಾಯರಿಗೆ ಸಹಿಸಲಾಗಲಿಲ್ಲ. ಅದು ನನಗೂ ಗೊತ್ತುಂಟು. ಕಾವೇರಿಯನ್ನು ನಾನು ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ ನಿಮ್ಮೆಲ್ಲರಿಗೂ ಸಾಬೀತು ಮಾಡುವ ಅಗತ್ಯವಿಲ್ಲ. ಅವಳು ನನಗೆ ಬರೀ ಹೆಂಡತಿಯಲ್ಲ, ನನ್ನ ತಾಯಿಯೂ ಆಗಿದ್ದಳು. ನನ್ನ ತಾಯಿಯನ್ನು ಈ ಮಾರಿ ಬಂದು ಬಲಿ ತೆಗೆದುಕೊಂಡು ಬಿಟ್ಟಿತು. ಸೀತಮ್ಮನ ಕೈಯಲ್ಲಿ ಭಯದಿಂದ ಮುದುಡಿಕೊಂಡು ನಿಂತಿದ್ದ ಕ್ಷಮಾಳನ್ನು ಎಳೆದುಕೊಂಡ ರಾಜರಾಯರು ಅವಳ ಬೆನ್ನಿಗೆ 2 ಗುದ್ದು ಕೊಟ್ಟರು. ಅವಳಿಗೆ ಬೀಳಲಿದ್ದ ಪೆಟ್ಟನ್ನು ತಪ್ಪಿಸಲಾಗದಿದ್ದರೂ ಅವಳನ್ನು ತನ್ನತ್ತ ಎಳೆದುಕೊಂಡ ಸೀತಮ್ಮ, ರಾಜರಾಯರೇ, ನಿಮ್ಮಂಥವರಿಂದ ಇಂತಹ ಮಾತುಗಳು ಬರಬಾರ್ದು ಮಾರ್ರೆ. ನೀವು ನಿಮ್ಮ ಮಗಳನ್ನು ಎಷ್ಟು ದ್ವೇಷಿಸುತ್ತಿದ್ದೀರಿ ಅಂತ ಇಲ್ಲಿ ಸುತ್ತಮುತ್ತ ಮನೆಯವರಿಗೆಲ್ಲ ಗೊತ್ತುಂಟು. ಆದ್ರೆ ನಿಮ್ಮ ದೂರ್ವಾಸಾವತಾರವನ್ನ ಇವತ್ತು ಕೂಡ ಪ್ರದರ್ಶಿಸಬೇಡಿ. ನಿಮ್ಗೆ ಕೈ ಮುಗಿತೇನೆ ಎಂದು ತಮ್ಮ ಕೈ ಜೋಡಿಸಿದರು. ಎಲ್ಲರಿಂದಲೂ ನಿಕೃಷ್ಟ ಮಾತುಗಳನ್ನು ಕೇಳಬೇಕಾಗಿ ಬಂದದ್ದಕ್ಕೆ ರಾಜರಾಯರಿಗೆ ಕೋಪ ಉಕ್ಕತೊಡಗಿತ್ತು. ಗಂಡ ಹೆಂಡತಿ ನನಗೆ ಉಪದೇಶ ಮಾಡಿದ್ದು ಸಾಕು. ನಿಜ ಎಂತ ಅಂತ ಗೊತ್ತಾದ್ರೆ ನೀವು ಕೂಡ ಇವಳನ್ನು ದ್ವೇಷ ಮಾಡ್ತೀರೋ ಇಲ್ಲವೋ ಗೊತ್ತಾಗ್ತದೆ. ಗಂಡು ಮಗು ಆಗಲಿಲ್ಲ ಅನ್ನೋ ಬೇಸರದಲ್ಲಿದ್ದ ನಾನು ಯಾವ ಮಗು ಆದ್ರೂ ಪರವಾಗಿಲ್ಲ ಅಂತ ಸಮಾಧಾನ ತಂದುಕೊಳ್ತಾ ಇರುವಾಗಲೇ ನಾನು ವರುಷದ ಹಿಂದಷ್ಟೇ ಮದುವೆ ಮಾಡಿಸಿದ್ದ ಜೋಡಿ ಜಗಳ ಆಡಿಕೊಂಡು ದೂರ ಆದ್ರು ಅಂತ ಅವರಿಬ್ಬರ ಮನೆಯವರು ನನಗೆ ಬಾಯಿಗೆ ಬಂದ ಹಾಗೆ ಶಾಪ ಹಾಕಿದ್ರು. ಅದಾದ ಕೆಲವು ದಿನಗಳಲ್ಲೇ ಮದುವೆಯಾಗಿ 6 ತಿಂಗಳು ಕಳೆದಿರಲಿಲ್ಲ. ಅತ್ತೆಯ ಮನೆಯವರು ಆ ಹುಡುಗಿಯನ್ನು ಸೀಮೆ ಎಣ್ಣೆ ಹಾಕಿ ಸುಟ್ಟು ಬಿಟ್ಟರು ಅಂತ ಹೇಳಿ ಹುಡುಗಿಯ ಮನೆಯವರು ಅದಕ್ಕೂ ನನ್ನನ್ನೇ ಹೊಣೆ ಮಾಡಿದರು. ಅದೆಲ್ಲ ಈ ಅನಿಷ್ಟದ ಕಾಲ್ಗುಣವೇ ಅನ್ನೋದು ನಿಮಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಈಗಲೂ ಸಹ ನನ್ನ ಕಾವೇರಿಯ ಸಾವಿಗೆ ಈ ಅನಿಷ್ಟವೇ ಕಾರಣ. ಈ ಅನಿಷ್ಟಕ್ಕೆ ಒಳ್ಳೆಯದಾಗಲೆಂದು ನನ್ನ ಕಾವೇರಿ ಶುಕ್ರವಾರ ಇಡೀ ದಿನ ಉಪವಾಸವಿದ್ದು ದೇವರಿಗೆ ತುಪ್ಪದ ದೀಪ ಬೆಳಗುತ್ತಿದ್ಲು. ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ. ಇವತ್ತು ಸಹ ಅದೇ ಉಪವಾಸದ ವನವಾಸದಲ್ಲಿ ಸಿಲುಕಿ ಪ್ರಾಣವನ್ನೇ ಬಿಟ್ಟಳು. ಈಗ ನಾನು ಪುನಃ ಅನಾಥನಾಗಿ ಹೋದೆ. ರಾಜರಾಯರ ಕೋಪ ಮತ್ತೊಮ್ಮೆ ಕ್ಷಮಾಳ ಮೇಲೆ ತಿರುಗುವ ಮುನ್ನವೇ ಸೀತಮ್ಮ ತಮ್ಮ ಸೆರಗಿನಲ್ಲಿ ಅವಳನ್ನು ಅಡಗಿಸಿದರು. ರಾಜರಾಯ, ಎಂಥದೋ ನಿನ್ನದು ಪಿರಿಪಿರಿ. ನಿನ್ನ ದುರಾದೃಷ್ಟಕ್ಕೆ ಪಾಪ ಈ ಮಗು ತಾನೇ ಎಂತ ಮಾಡ್ತದೆ? ಎಲ್ಲವೂ ವಿಧಿಲಿಖಿತ. ಅದನ್ನು ಯಾರೂ ಸಹ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾರಯ್ಯ. ಅರಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಈ ಮಗುವನ್ನು ಜರಿದು ನೀನ್ಯಾಕೋ ಸಣ್ಣವನಾಗ್ತೀಯ? ನೆರೆದಿದ್ದವರೆಲ್ಲರೂ ತಮಗೆ ತೋಚಿದಂತೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡತೊಡಗಿದರು. ಮೊದಲಿನಿಂದಲೂ ಬುದ್ಧಿ ಮಾತುಗಳನ್ನು ಕೇಳಿ ಅಭ್ಯಾಸವೇ ಇರದ ರಾಜರಾಯರು, ನೋಡಿ, ನಾನು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿಯ ಶವವನ್ನು ತಂದು ಮಲಗಿಸಿ ಬಹಳ ಉಪಕಾರ ಮಾಡಿದ್ದೀರಿ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತುಂಟು. ದಯವಿಟ್ಟು ಎಲ್ಲರೂ ಹೊರಟರೆ ನನಗೆ ಅದೇ ಮಹದುಪಕಾರ. ಗರ್ವದಿಂದ ನುಡಿದು ಬಾಗಿಲಿನತ್ತ ಕೈ ತೋರಿದರು. ರಾಜರಾಯರ ಮಾತುಗಳನ್ನು ಕೇಳಿ ನೆರೆದಿದ್ದವರೆಲ್ಲರಿಗೂ ಅವಮಾನವಾದಂತೆನಿಸಿತು. ನಾಯಿಗೆ ಒಂದಿಷ್ಟು ಅನ್ನ ಹಾಕಿದ್ರೆ ಬಾಲ ಅಲ್ಲಾಡಿಸಿಕೊಂಡು ಹಿಂದೆ ಮುಂದೆ ಓಡಾಡ್ತದೆ. ಆದ್ರೆ ಇವನಿಗೆ ನಾಯಿಗೆ ಇರುವ ನಿಯತ್ತು ಕೂಡ ಇಲ್ಲವಾಯಿತು. ಮನಸ್ಸಿನಲ್ಲಿಯೇ ಶಪಿಸಿಕೊಳ್ಳುತ್ತಾ ಎಲ್ಲರೂ ಹೊರ ನಡೆದರು. ಬೇಟೆಗಾರನಿಗೆ ಹೆದರಿದ ಗುಬ್ಬಚ್ಚಿಯಂತೆ ಸೀತಮ್ಮನವರ ಸೆರಗಿನ ಒಳಗೆ ಅವಿತು ಕುಳಿತಿದ್ದ ಕ್ಷಮ ತಂದೆಯ ರೌದ್ರ ರೂಪವನ್ನು ಕಂಡು ಅಕ್ಷರಶಃ ಬೆವತಿದ್ದಳು. ಮಗು ಕ್ಷಮ,
ಹೆದರಿಕೊಳ್ಬೇಡ, ಅವರು ನಿನ್ನ ತಂದೆ, ನಿನಗೆ ಎಂತ ಸಹ ಮಾಡುವುದಿಲ್ಲ. ಸೀತಮ್ಮ ನಂಜುಂಡಯ್ಯ ದಂಪತಿಗಳು ಅವಳನ್ನು ಸಂತೈಸಿ ತಮ್ಮ ಮನೆಯತ್ತ ಧಾವಿಸಿದರು. ಹೊರಡುವ ಮುನ್ನ, ಲೇ ರಾಜರಾಯ, ಹೆಣ್ಣು ಮಗುವನ್ನು ಇಷ್ಟರ ಮಟ್ಟಿಗೆ ಗೋಳು ಹೊಯ್ಕೊಳ್ತಾ ಇದ್ದೀಯಲ್ಲ, ನಿನಗೆ ಅಂತಿಂತ ಸಾವು ಬರುವುದಿಲ್ಲ ಮಾರಾಯ. ನಿನ್ನ ಸಾವಿನ ಸಮಯದಲ್ಲಿ ನಿನ್ನ ಹೆಣ ಮುಸ್ಲಿಕ್ಕೆ ಒಂದು ಕಾಗೆ ಕೂಡ ಹತ್ತಿರ ಸುಳಿಯುವುದಿಲ್ಲ. ಹೆಣ್ಣು ಮಗುವಿನ ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ, ತಿಳ್ಕೊ ಎಂದು ಶಾಪ ಹಾಕಿ ಹೋದರು. ಹೋಗೋ ಮಾರಯ್ಯ ಹೋಗು, ಏನೋ ಬಹಳ ಉಪಕಾರ ಮಾಡಿದವನಂತೆ ಆಡ್ತಾನೆ. ನಾನು ಇಲ್ಲೇ ಇರ್ತೇನೆ. ನಿನಗೂ ಎಂತಹ ಸಾವು ಬರ್ತದೆ ಅಂತ ನೋಡಿಕೊಂಡೇ ಸಾಯೋದು. ಮುಂದೆ ಮಾಡಬೇಕಾದ ಕಾರ್ಯದ ಬಗ್ಗೆ ಚಿಂತಿಸುವ ಬದಲು ಕೋಪದ ಕೈಗೆ ಬುದ್ಧಿ ಕೊಟ್ಟು ತರಹೇವಾರಿ ಮಾತನಾಡಿದರು. ಕ್ಷಮ ಮೂಕ ಪ್ರಾಣಿಯಂತೆ ಇದೆಲ್ಲವನ್ನು ನೋಡುತ್ತಾ ಅಮ್ಮನ ಶವದ ತಲೆಯ ಬದಿ ಕುಳಿತು ಬಿಕ್ಕುತ್ತಲೇ ಇದ್ದಳು. ಕೆಲ ಸಮಯಗಳ ನಂತರ ರಾಜಾರಾಯರು ಒಬ್ಬರೇ ಹೆಂಡತಿಯ ಅಂತ್ಯಕ್ರಿಯೆ ಮುಗಿಸಿ ಮನೆಗೆ ಬಂದವರು ಬಚ್ಚಲಿಗೆ ತೆರಳಿ ಸ್ನಾನ ಮಾಡಿ ಕಲ್ಲಿನಂತೆ ಕಂಬಕ್ಕೊರಗಿ ಕುಳಿತರು. 7 ವರ್ಷದ ಪುಟ್ಟ ಕ್ಷಮಳಿಗೆ ತಾನೀಗ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅಪ್ಪ ಮಾಡಿದ್ದನ್ನೇ ಅನುಸರಿಸುತ್ತಾ ತಾನು ಬಚ್ಚಲಿಗೆ ತೆರಳಿ 2 ತಂಬಿಗೆ ತಣ್ಣೀರನ್ನು ತಲೆಯ ಮೇಲೆ ಸುರಿದುಕೊಂಡು ಬೇರೆಯ ಲಂಗ ಧರಿಸಿದಳು. ಬಹಳ ಸಮಯಗಳ ಕಾಲ ಅಪ್ಪ ಮಾತನಾಡಬಹುದೇನೋ ಎಂದು ಅವರನ್ನೇ ದಿಟಿಸುತ್ತಾ ನಿಂತಿದ್ದಳು. ನಿಂತು ನಿಂತು ಕಾಲು ಸೊರಗಿದವೇ ಹೊರತು ಅಪ್ಪ ಅವಳತ್ತ ಒಮ್ಮೆಯೂ ದೃಷ್ಟಿ ಹಾಯಿಸಲಿಲ್ಲ. ಅಪ್ಪನ ಮಡಿಲಿನಲ್ಲಿ ಮಲಗಬೇಕೆಂಬ ಹಂಬಲ ಹೆಚ್ಚುತ್ತಲೇ ಮನದ ಮೂಲೆಯಲ್ಲಿದ್ದ ಭಯವನ್ನು ಕಿತ್ತೆಸೆದು ಅಧೀರತೆಯಿಂದ ಅವರ ಬಳಿ ತೆರಳಿ ಅಪ್ಪನ ಮಡಿಲಿನಲ್ಲಿ ಮುಖ ಹುದುಗಿಸಿದಳು. ಮಗಳ ಕಣ್ಣಿನಿಂದ ಒಸರುತ್ತಿದ್ದ ನೀರು ರಾಜರಾಯರ ಪಂಚೆಯನ್ನು ತೊಯ್ದವು. ಅವಳ ಕಂಬನಿ ಅವರ ಕರುಳನ್ನು ಹಿಂಡಿತಾದರೂ ಅವಳ ಬಗೆಗೆ ಮೂಡಿದ್ದ ಈರ್ಷೆ ಪ್ರೀತಿಯನ್ನು ಹೊರಗೆಡವಲು ಬಿಡಲಿಲ್ಲ. ನೋಡು ಹೆಣೆ, ಈಗ ಸುಮ್ಮನೆ ಮೇಲೆದ್ದರೆ ಸರಿ, ಪುನಃ ನನಗೆ ಕೋಪ ಬರಿಸಬೇಡ. ಕ್ರೋಧೋನ್ಮತ್ತರಾಗಿ ಹುಂಕರಿಸಿದರು. ಅವರ ಭೀಭತ್ಸ ನೋಟ, ಗಾಂಭೀರ್ಯದ ಮಾತುಗಳನ್ನು ಕೇಳಿ ನಡುಗುತ್ತಾ ಮೇಲೆದ್ದವಳು ಸುಮ್ಮನೆ ಹೋಗಿ ಅಡುಗೆ ಮನೆ ಸೇರಿದಳು. ಕಾವೇರಿ ದಿನದಲ್ಲಿ ಹಲವು ಗಂಟೆಗಳು ಅಡುಗೆ ಮನೆಯಲ್ಲಿಯೇ ಕಳೆಯುತ್ತಿದ್ದರಿಂದ ಅವಳು ಕೂಡ ಅಡುಗೆ ಮನೆಯಲ್ಲಿಯೇ ಇರಲು ಬಯಸಿದಳು. ಬೆಳೆಯುತ್ತಿರುವ ಮಗುವಿಗೆ ಹಸಿವೆಯನ್ನು ತಡೆದುಕೊಳ್ಳುವುದು ಅಸಾಧ್ಯವೆನಿಸಿತು. ಶಾಲೆಯಿಂದ ಮನೆಗೆ ಬಂದೊಡನೆ ಏನು ಹೇಳದೆಯೂ ಹಸಿದ ಹೊಟ್ಟೆಗೆ ಊಟ ನೀಡುತ್ತಿದ್ದ ಅಮ್ಮನ ನೆನಪಾಗಿ ಗಳಗಳನೆ ಅತ್ತಳು. ಅವಳ ಅಳು ಪಡಸಾಲೆಯಲ್ಲಿ ಅಂಗಾತವಾಗಿ ಬಿದ್ದುಕೊಂಡಿದ್ದ ರಾಜರಾಯರಿಗೆ ಕೇಳಿಸಿತಾದರೂ ಅವರು ಎದ್ದು ಒಳಬಂದು ಮಗಳನ್ನು ವಿಚಾರಿಸುವ ಸೌಜನ್ಯ ತೋರಲಿಲ್ಲ. ಅಷ್ಟರವರೆಗೂ ಹಸಿವಿನಿಂದ ಕಂಗಾಲಾಗಿದ್ದ ಕ್ಷಮ ಅಮ್ಮನ ಮುಖ ಕಣ್ಣೆದುರು ಬಂದಂತಾಗಿ ಹಸಿವೆಯನ್ನು ಮರೆತಳು. ಅದೇ ಯೋಚನೆಯಲ್ಲಿಯೇ ನೆಲದ ಮೇಲೆ ಬಿದ್ದುಕೊಂಡಿದ್ದವಳಿಗೆ ನಿದ್ರೆ ಆವರಿಸಿದ್ದು ತಿಳಿಯಲಿಲ್ಲ. ತಾಯಿಯನ್ನು ಕಳೆದುಕೊಂಡ ಪುಟ್ಟ ಕ್ಷಮಾಳ ಬದುಕು ಎತ್ತ ಸಾಗುವುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೂ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.